ಅಲ್ಲಿ CMR ಶಾಂತಿಧಾಮ ಅಂತ ಮಾಡಿದೀವಿ. ಶಾಂತಿಧಾಮ ಅಂದ್ರೆ ನಮ್ಮ ತಂದೆಗೊಂದು ದೇವಾಲಯ ಕಟ್ಟಿದ್ದೀನಿ ಅಲ್ಲಿ ಪ್ರತಿ ಗುರುವಾರ ಜನಗಳದ್ದು ಏನೇನು ತೊಂದರೆಗಳಿದೆ, ಈಗ ಕೆಲವು ಜನ ಎಲ್ಲ ಆಲ್ರೆಡಿ ಎಲ್ಲ ಅಲ್ಲಿ ಬಂದಿರೋರು ಅಂತ ಎಲ್ಲ ಇದ್ದಾರೆ, ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಮತ್ತೆ ಏನಾನ ಅವ್ರದ್ದು ಬೇರೆ ಅವರು ಮನೆ ಕಷ್ಟ ಇರ್ಬೋದು, ಈಗ ಕೆಲವು ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರು, ಅವ್ರದೆಲ್ಲ ಒಬ್ಬೊಬ್ಬರದು ಒಂದೊಂದು ತೊಂದರೆ ಇರುತ್ತಲ್ಲ. ಈಗ ಮಧ್ಯಮ ವರ್ಗದವ್ರು ಅಂದ್ರೆ ಶ್ರೀಮಂತರಂದ್ರೆ ದುಡ್ಡು ಬೇಸಾಗ್ರೆ ಏನ್ ಬೇಕಾದ್ರೆ ಆಗುತ್ತೆ. ಈಗ ಇಲ್ಲಿ ನಮ್ಮ ಸಾರ್ವಜನಿಕರು ಈಗ ಅವ್ರ ಮನೆಗಳ ಹತ್ರ ಬಂದು ಅವ್ರ ಕಷ್ಟ ಸುಖ ಕೇಳಕ್ ಆಗೋದಿಲ್ಲ. ಇಲ್ಲಿ ಒಂದು ಮನೆ ಇದೆಯಾ, ಇಲ್ಲಾಂದ್ರೆ ಒಂದು ಬೀದಿ ಇದೆಯಾ, ಬೀದಿ ಇದೆಯಾ, ನಾವು ಬೀದಿ ಎಲ್ಲ ಸುತ್ತಕೊಂಡ್ಬರೋದಕ್ಕೆ ಒಂದು ವಾರ ಒಂದು ತಿಂಗಳು ಬೇಕಾಗುತ್ತೆ. ಆದ್ರಿಂದ ನಾನೇನ್ ಮಾಡಿದ್ದೀನಿ, ಪ್ರತಿ ಗುರುವಾರ ಅಲ್ಲಿ ಬಂದ್ರೆ ಶಾಂತಿಧಾಮ ಹತ್ರ ಬಂದ್ರೆ ನಿಮ್ಮ ಸ್ಕೂಲ್ ಇರ್ಬೋದು, ಬೇರೆ ಏನಾರ ಹಾಸ್ಪಿಟಲ್ ಸಮಸ್ಯೆ ಇರ್ಬೋದು, ಮತ್ತೆ ಬೇರೆ ನಮ್ಮ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ. ಇವಾಗ 20 ವರ್ಷದಿಂದ ನಾವು ಎಲ್ಲಾ ರೀತಿ ಸೇವೆ ಮಾಡ್ತಾ ಇದೀವಿ ಏರಿಯಾದಲ್ಲಿ, ಆದ್ರೆ ನಾನೆಲ್ಲೂ ಹೊರಗಡೆ ಬಂದಿಲ್ಲ. ಈಗ ನಾವು ಇಲ್ಲಿ ಬ್ಯಾನರ್ ಹಾಕ್ಬೋದಾಗಿತ್ತು. ಈಗ ಬ್ಯಾನರ್ ಹಾಕಕ್ಕೆ ಹಣ ಎಷ್ಟು ಖರ್ಚಾಗುತ್ತೆ? ಒಂದು ಬ್ಯಾನರ್ ಇವಾಗ ನಾನು 800 ಕ್ರಾಸಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ರಿಂಗ್ ರೋಡ್ ಅಲ್ಲಿ ಹಾಕ್ಬೋದು. ಇಲ್ಲಿ ಬ್ಯಾನರ್ ಹಾಕ್ಬೇಕಂದ್ರೆ 15,000 ರಿಂದ 20,000 ರೂಪಾಯಿ ಆಗುತ್ತೆ. ಇದೇ ಬ್ಯಾನರ್ ಹಾಕಿ ನಾನು ಪೆಂಡಲ್ ಹಾಕಿ ಇವೆಲ್ಲ ಮಾಡೋದ್ರಿಗೆ ಎಲ್ಲ ಒಂದು 35, 40 ಇಲ್ಲಾಂದ್ರೆ 50,000 ರೂಪಾಯಿ ಇಟ್ಕೊಳ್ರಿ. ಅದೇ 50,000 ರೂಪಾಯಿ ಇದ್ರೆ ಇನ್ನು 5 ಜನ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ಬೋದಲ್ಲ. ಇವಾಗ ನಾವು ಇಲ್ಲಿ ಬಿಸಿಲಲ್ಲಿ ಏನೋ ಒಂದು 10-15 ನಿಮಿಷ ಅಷ್ಟೇ. ಇಲ್ಲಿ ಒಂದು 10-15 ನಿಮಿಷದಲ್ಲಿ ಬಿಸಿಲಲ್ಲಿ ನಾವು ಬಿಸಿಲಲ್ಲಿ ನಿಂತ್ಕೊಂಡು ಓಟ್ ಹಾಕ್ತಿವಿ. ಇವಾಗ ಬಂದಿರೋದು ನಾನು ನಿಮಗೋಸ್ಕರ ಬಂದಿರೋದು, ಒಂದು 10-15 ನಿಮಿಷ ನಿಂತ್ರೆ ಏನೂ ಆಗೋದಿಲ್ಲ ಅಲ್ವಾ. ಇಲ್ಲಿ ನಾವು ಪೆಂಡಾಲ್ ಹಾಕಿ ಒಂದು ಬೀದಿಗೆಲ್ಲ ಈ ರೀತಿ ಅದು ಇದು ಬ್ಯಾನರ್ ಹಾಕಿ ನನ್ನ ಫೋಟೋ ಹಾಕಿ ಅವೆಲ್ಲ ಮಾಡಿದ್ರೆ ಹಣ ಖರ್ಚಾಗುತ್ತೆ. ಅದೆಲ್ಲ ಏನಂದ್ರೆ ನನಗ್ ಪಬ್ಲಿಸಿಟಿ ಆಗುತ್ತೆ. ಆ ಪಬ್ಲಿಸಿಟಿ ನಮ್ಗೆ ಅವಶ್ಯಕತೆ ಇಲ್ಲ. ಈಗ 20 ವರ್ಷದಿಂದ ನಮ್ ಲಾರಿ ಗಲ್ಲಿ ಎಲ್ಲ ಸುತ್ತಿದೆ. ಇಲ್ಲಿ ಕುಡಿಯೋ ನೀರಿಗೆ ಗಲ್ಲಿ ಎಲ್ಲ ಸುತ್ತಿದೆ. ಆದ್ರಿಂದ ಈ ಸರಿ ನಮ್ಮ ಏರಿಯಾದಲ್ಲಿ ಇರೋ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿರ್ತದೆ. ಇದು SLC ಇರ್ಲಿ ಮತ್ತೆ PUC ಆಗಿರ್ಲಿ, ಅದರಿಂದ ಅವ್ರಿಗೆ ಬಂದು ನಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡಿದ್ರೆ ಇನ್ನು ಈಗ 9ನೇ ಕ್ಲಾಸಿಂದ 10ನೇ ಕ್ಲಾಸ್ ಹೋಗುವಂತ ಮಕ್ಕಳಿಗೆ ಒಂಥರ ಹುಮ್ಮಸ್ ಬರುತ್ತೆ. ಅದರಿಂದ ಇವತ್ತು ಇಲ್ಲಿ ಎಲ್ಲರಿಗೂ ಅವ್ರಿಗೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಸ್ಕಾಲರ್ಶಿಪ್ ಕೊಡೋಕೆ ಇಲ್ಲಿ ಬಂದಿರೋದು ಉದ್ದೇಶ ನಮ್ದು. ಬೇರೆ ಇಲ್ದೇನು ಎಲೆಕ್ಷನ್ ಪಲೆಕ್ಷನ್ ಯಾವ್ದು ರಾಜಕೀಯ ಚಿಹ್ನೆ ಇನ್ನೊಂದು ಮತ್ತೊಂದು ಯಾವ್ದು ಇಲ್ಲ ಇಲ್ಲಿ ಅಲ್ಲ. ಇದು ಇನ್ನೇನು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಏನು ಇಲ್ಲ ಇಲ್ಲಿ ಯಾವ್ದು. ಈಗ ಎಲೆಕ್ಷನ್ ಬಂದಿದ ತಕ್ಷಣ ಇದೆಲ್ಲರೂ ಬರ್ತಾರೆ. ಈಗ ಸರ್ಕಾರದವರು ತಾರಾಗ್ತಾ ಇರ್ತಾರೆ. ಈಗ ಸರ್ಕಾರದವರು ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಏನೋ ಅವ್ರ ಅಪ್ಪನ ಮನೆ ಇಂದ ಎತ್ಕೊಂಡ್ಬಂದು ಇಲ್ಲಿ ನಿಮ್ಗೆಲ್ಲ ಅನುಕೂಲ ಮಾಡೋ ರೀತಿಯಲ್ಲಿ ಎಲ್ಲ ಮಾಡ್ತಾರೆ. ಅನುಕೂಲ ಅಂದ್ರೆ ಜನಗಳಿಗೆ 20-22 ವರ್ಷದಿಂದ ನಾನು ನಿರಂತರವಾಗಿ ಇದೇನು ರಾಜಕೀಯ ಗಿಮಿಕ್ಸ್ ಎಲ್ಲ ಏನಿಲ್ಲ. ಈಗ ಯಾವತ್ತೂ ಇಲ್ದಿರೋದು ಇದೇನು ಇವರು ಹೊಸದಾಗಿ ಇದು ಮಾಡ್ತಾ ಇದಾರೆ ಅನ್ನೋದು ಯಾವುದಿಲ್ಲ. ನಾನು ಪ್ರತಿ ವರ್ಷ ಬ್ಯಾಗು ಬುಕ್ಕು ಎಲ್ಲ ಹಂಚ್ತಾ ಇದೀವಲ್ಲ. ಈಗ ಕೊರೋನಾ ಟೈಮಲ್ಲಿ ಇರ್ಬೋದು, ಪ್ರತಿಯೊಂದು ನಾನು ಇದು ಕೊಟ್ಟಿದ್ದೀನಿ ಅಂತ ಪದೇ ಹೇಳಕ್ಕೂ ನನಗೂ ಇಷ್ಟ ಇಲ್ಲ ನನಗೆ ಅಲ್ವಾ. ಅದರಿಂದ ಮಕ್ಕಳಿಗೆ ಒಳ್ಳೆ ಇದು ನಮ್ಮ ತಂದೆ ತಾಯಿ ಇದರಲ್ಲಿ ಯಾವುದು ರಾಜಕೀಯ ಚಿಹ್ನೆ ಯಾವುದು ಇಲ್ಲ. ಇದರಲ್ಲಿ ಯಾವ BJP ಯಾವ ಕಾಂಗ್ರೆಸ್ ಯಾವುದು ಪಕ್ಷಗಳಿಲ್ಲ. ಈ ಎಲೆಕ್ಷನ್ ಇನ್ನೊಂದು ಮತ್ತೊಂದು ಯಾವುದು ಇಲ್ಲ. ಇದು ಅರ್ಥ ಆಯ್ತಾ. ನಾವು ನಿರಂತರವಾಗಿ 20 ವರ್ಷದಿಂದ ನಾವು ಏನ್ ಮಾಡ್ತಾ ಇದೀವಿ ಈಗಲೂ ಅದನ್ನೇ ಮಾಡ್ತಾ ಇದೀವಿ. ಇನ್ನ ನಾವಿರೋ ತನಕ ಇದು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಗ್ರಾಜುಯೇಷನ್ ಮುಗಿಯೋ ತನಕ ಇದೇ ರೀತಿ ಒಳ್ಳೆ ಮಾರ್ಕ್ಸ್ ಬಂದ್ರೆ
ನಿಮ್ಗೆ ಮುಂದಿನ ದಿನಗಳಲ್ಲಿ KS ಆಫೀಸರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಒಂದು ಪೊಲೀಸ್ ಆಫೀಸರ್ ಆಗ್ಬೋದು. ಅರ್ಥ ಆಯ್ತಾ? ಅದಕ್ಕೆ ಒಳ್ಳೆ ಮಾರ್ಕ್ಸ್ ಇದು ಮಾಡಿ, ನಿಮ್ಗೆ ಏನೋ ಎಜುಕೇಶನ್ ಪರ್ಪಸ್ ಏನಾನ ಇದ್ರೆ ಥರ್ಸ್ಡೇ ಬಂದು ನಾನು ಅಲ್ಲಿ ಭೇಟಿ ಮಾಡ್ಬೋದು.